ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಸಭೆ ಭಾರೀ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದೆ. ಸಭೆಯ ವೇಳೆ ಸದಸ್ಯರ ನಡುವೆ ಮಾತಿನ ಚಕಮಕಿ, ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು, ಅಧ್ಯಕ್ಷ ಜಿಫಾನ್ ಮೊಹಮ್ಮದ್ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿರ್ಣಯ ಕೊನೆಗೆ ವಿಫಲವಾಗಿದೆ. ಕೇವಲ ಒಂದು ಮತದ ಅಂತರದಲ್ಲಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಂಡು ಮತ್ತೆ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಸಭೆ ತೀವ್ರ ಗದ್ದಲದ ನಡುವೆಯೇ ನಡೆಯಿತು. ಸಭೆಯ ವೇಳೆ ಮಾಜಿ ನಗರಸಭೆ ಅಧ್ಯಕ್ಷೆ ಪೂಜಾ ಹಾಗೂ ಪಕ್ಷೇತರ ಸದಸ್ಯ ಅಜಯ್ ನಡುವೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಬಳಿಕ ಅಧ್ಯಕ್ಷ ಜಿಫಾನ್ ಮೊಹಮ್ಮದ್ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿರ್ಣಯವನ್ನು ಮತಕ್ಕೆ ಹಾಕಲಾಯಿತು. ಆದರೆ ಅವಿಶ್ವಾಸ ನಿರ್ಣಯಕ್ಕೆ ಅಗತ್ಯ ಸಂಖ್ಯಾಬಲ ದೊರೆಯದ ಕಾರಣ ನಿರ್ಣಯ ವಿಫಲವಾಯಿತು. ನಗರಸಭೆಯ ಒಟ್ಟು 35 ಸದಸ್ಯರ ಪೈಕಿ ಅವಿಶ್ವಾಸ ನಿರ್ಣಯದ ಪರ 14 ಮತಗಳು, ವಿರುದ್ಧ 13 ಮತಗಳು ಚಲಾವಣೆಗೊಂಡವು. 3 ಸದಸ್ಯರು ತಟಸ್ಥರಾಗಿದ್ದು, 5 ಸದಸ್ಯರು ಸಭೆಗೆ ಗೈರಾಗಿದ್ದರು. ಇದರೊಂದಿಗೆ ಕೇವಲ 1 ಮತದ ಅಂತರದಲ್ಲಿ ಜಿಫಾನ್ ಮೊಹಮ್ಮದ್ ತಮ್ಮ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡಿದ್ದು, ಶಿರಾ ನಗರಸಭೆಯ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ.